ದಿವಸ ಒಂದು ಕಥೆಯನ್ನು ಹೇಳುವ ಮುಖಾಂತರ ನಾವು ಪಾಠವನ್ನು ಪ್ರಾರಂಭ ಮಾಡೋಣ. ಸಾಮಾನ್ಯ ನೀವು ಕಥೆ ಕೇಳಿ ಕಥೆಯನ್ನು ಕೇಳಿದ್ರಲ್ಲ, ನಿಮಗೆ ಯಾವ್ದಾರು ಗೊತ್ತಿದೆ ಕಥೆ? ಇಲ್ಲಿ ಒಬ್ಬ ಗುರುಗಳು ಏನ್ ಮಾಡ್ತಿರ್ತಾರೆ ಅಂದ್ರೆ ಪಾಠ ಮಾಡ್ತಿರ್ತಾರೆ. ಗುರುಗಳು ಏನ್ ಮಾಡ್ತಿರ್ತಾರೆ? ಪಾಠ ಮಾಡ್ತಿರ್ತಾರೆ. ಈಗ ಪಾಠ ಮಾಡಬೇಕಾದ್ರೆ ಇದು ಈಗಿನ ಕಥೆ ಅಲ್ಲ, ಗುರುಕುಲದ ಕಾಲ. ಯಾವ ಕಾಲ? ಗುರುಕುಲಗಳು ಇದ್ದಂತ ಸಂದರ್ಭ. ಇಂಥ ಸಂದರ್ಭದಲ್ಲಿ ಗುರುಗಳು ಏನ್ ಮಾಡ್ತಾರೆ, ಪರಿಸರದಲ್ಲಿ ಏನ್ ಮಾಡ್ತಿರ್ತಾರೆ, ಪಾಠವನ್ನ ಮಾಡ್ತಿರ್ತಾರೆ. ತಕ್ಷಣ ಏನಾಗುತ್ತೆ ಅಂದ್ರೆ ಒಂದು ಹುಲಿ ಅಟ್ಯಾಕ್ ಮಾಡ್ಬಿಡುತ್ತೆ ಅಲ್ಲಿ ಆ ಗ್ರಾಮಕ್ಕೆ. ಅವಾಗ ಅಲ್ಲೊಬ್ಬನು ಏನಿರ್ತಾನೆ ಅಂದ್ರೆ ಸಳ ಅನ್ನೋನು ಇರ್ತಾನೆ. ಯಾರು? ಸಳ ಅಂತ ನಮ್ಮ ಹೆಸರು. ಅವನು ಗುರುಗಳ ಹತ್ರ ವಿದ್ಯಾಭ್ಯಾಸ ಮಾಡ್ತಿರ್ತಾನೆ. ಅವಾಗ ಗುರುಗಳು ಏನ್ ಮಾಡ್ತಾರೆ ಅಂದ್ರೆ ಆ ಹುಲಿಯನ್ನು ನೋಡಿದ ತಕ್ಷಣ ಗುರುಗಳಿಗೂ ಗಾಬರಿಯಾಗಿ ಅವ್ರು ಏನ್ ಮಾಡ್ತಾರ, ಸಳ ಹೊಯ್ ಸಳ ಅಂತ ಹೇಳಿ, ಹೊಡಿ ಸಳ ಅಂದ್ರೆ ಹೊಯ್ ಹೊಡಿ ಹೊಯ್ ಅಂತ ಈ ತರ ಹೇಳ್ತಾರೆ. ಅವಾಗ ಸಳ ಏನ್ ಮಾಡ್ತಾರೆ, ಎದ್ದು ಆ ಹುಲಿಯನ್ನು ಏನ್ ಮಾಡ್ತಾನೆ, ಒಬ್ಬನೇ ಅದನ್ನ ಹೊಡೆದ ಹೊಡಿ ಸಳ ಅದನ್ನ ಅಂತ ಹೇಳ್ತಾರೆ. ಅದು ವೈ ಸಳ, ಹೊಯ್ ಹೊಯ್ ಅಂದ್ರೆ ಸಾಮಾನ್ಯ ಒಂದ್ ಟೈಮ್ ಹೊಯ್ ಹೊಯ್ ನೀವೇನ್ ಕುಯ್ ಕುಯ್ ಅಂತೀರಿ ನೀವೆಲ್ಲ. ಕೊಯ್ಯೋದು ಅಂದ್ರೆ ನೀವೇನಂತೀರಿ, ಕುಯ್ಯೋದು ಅಂತೀರಿ. ಹಾಗೆ ಅವರು ಹೊಯ್ ಸಳ ಹೊಯ್ ಅಂತ ಅಂತಾರೆ. ಅವಾಗ ಅವ್ನು ಹೋಗಿ ಅದನ್ನ ಹೊಡಿತಾನೆ. ಅವಾಗ ಅವನ ಪರಾಕ್ರಮವನ್ನು ಮೆಚ್ಚಿ ಗುರುಗಳು ಏನ್ ಮಾಡ್ತಾನೆ, ಯಾಕೆ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬಾರದು ಅಂತ ಹೇಳ್ತಾರೆ. ಅದರಂತೆ ಅವ ಏನ್ ಮಾಡ್ತಾನೆ ಅಂದ್ರೆ ಒಂದು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಅದು ಯಾವ ಸಾಮ್ರಾಜ್ಯ ಅಂತಂದ್ರೆ ಹೊಯ್ಸಳ ಸಾಮ್ರಾಜ್ಯ. ಹಿಂಗ ಪ್ರತಿಯೊಂದು ರಾಜಮನೆತನಗಳು ಸ್ಥಾಪನೆ ಆಗಲಿಕ್ಕೆ ಒಂದೊಂದು ಕಾರಣಗಳಿರ್ತವೆ. ಆದ್ರೆ ಎಲ್ಲಾ ರಾಜಮನೆತನಗಳು ಪ್ರಾರಂಭ ಮಾಡಲಿಕ್ಕೆ ಕಾರಣ ಇದಾವೆ. ಬಟ್ ಅವು ಎಲ್ಲಾ ಮನೆತನಗಳ ಸ್ಥಾಪನೆ ಆಗಿದ್ದಕ್ಕೆ ಕಾರಣಗಳು ನಮ್ಗೆ ಏನಾಗಿಲ್ಲ, ಅದು ಗೊತ್ತು ಆಗಿಲ್ಲ. ನೀವು ಬನವಾಸಿ ಕದಂಬರ ಬಗ್ಗೆ ಗೊತ್ತಾಯ್ತು. ಕದಂಬರು ಯಾಕೆ ನಮ್ಮ ರಾಜಮನೆತನಗಳು ಸ್ಥಾಪನೆ ಮಾಡಿದ್ರು? ಮಯೂರ ವರ್ಮ ಇದ್ದವನು ಯಾಕೆ ಆದ? ವರ್ಮ ಯಾಕೆ ಆದ? ಹಾಗೆ ನಾನು ಇವತ್ತು ಕರ್ನಾಟಕದ ಮತ್ತೆ ಆಂಧ್ರ ಮಹಾರಾಷ್ಟ್ರ ಭಾಗಗಳಲ್ಲಿ ಏನ್ ಮಾಡಿರ್ತಾರೆ, ತನ್ನ ಸಾಮ್ರಾಜ್ಯವನ್ನು ಏನ್ ಮಾಡಿರ್ತಾರೆ, ಸ್ಥಾಪನೆ ಮಾಡಿರ್ತಕ್ಕಂಥ ಕನ್ನಡಿಗ, ಅವ್ರ ಬಗ್ಗೆ ಇವತ್ತು ನಾನು ಪಾಠವನ್ನ ಮಾಡ್ತಾ ಇದ್ದೇನೆ. ಸಾಮಾನ್ಯವಾಗಿ ಅವ್ರು ಯಾರು ಅಂತ ನೀವು ನಾನು ಕರ್ನಾಟಕದ ಆಳ್ವಿಕೆ ಮಾಡಿರ್ತಕ್ಕಂಥ ರಾಜ ಮನೆತನಗಳನ್ನು ಕೇಳ್ತೀನಿ. ನಿಮ್ಗೆ ಯಾರ್ಯಾರು ಗೊತ್ತಿದ್ದಾರೋ ಒಬ್ಬೊಬ್ಬರೇ ಹೇಳ್ತಾ ಹೋಗ್ಬೇಕು. ಸಾಮಾನ್ಯವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ರಾಜಮನೆತನಗಳು ಯಾವುವು? ದಕ್ಷಿಣ ಕರ್ನಾಟಕ ಈ ಭಾಗ, ಮೈಸೂರು, ಮಂಡ್ಯ, ಹಾಸನ ಈ ಭಾಗದಲ್ಲಿ ರಾಜ್ಯಭಾರ ಮಾಡಿರ್ತಕ್ಕಂಥ ಕರ್ನಾಟಕದ ರಾಜಮನೆತನಗಳು ಯಾವ ಇದಾವೆ ಅನ್ನೋದು ನಿಮಗೆ ಗೊತ್ತಿರೋ? ಕಾದಂಬರು, ಸ್ವಲ್ಪ ಗಂಗರು, ಹೊಯ್ಸಳರು, ಚೋಳರು, ಶಾತವಾಹನ. ಮತ್ತೆ ಇವರು ದಕ್ಷಿಣ ಭಾರತದಲ್ಲಿ ಶಾತವಾಹನರು ಅಷ್ಟು ಬರಲ್ಲ. ಶಾತವಾಹನ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿರೋದು. ಅವ್ರ ಜೊತೆಗೆ ಇನ್ನು ಉತ್ತರ ಕರ್ನಾಟಕ ಅಂದ್ರೆ ಉತ್ತರ ಸ್ವಲ್ಪ ಮಧ್ಯ ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದ ಉತ್ತರ ಭಾಗದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ರಾಜಮನೆತನಗಳು ಅಂತಂದ್ರೆ ಪ್ರಸಿದ್ಧರಾಗಿರ್ತಕ್ಕಂಥ ರಾಜಮನೆತನಗಳು ಯಾರು? ಕದಂಬರು. ಮತ್ತೆ ಗಂಗರು. ಸರಿ, ಗಂಗರನ್ನು ಈಗ ಹೇಳಿದೆ ನೀವು. ಗಂಗರು ಅವ್ರನ್ನ ಬಿಟ್ಟು ಮುತ್ತು ರತ್ನಗಳನ್ನ ಅಳಿತಿದ್ವಿ ಅಲ್ಲಿ. ಕಲ್ಲಿನ ರಥ ಎತ್ತಿಯಲ್ಲಿ ಹಂಪಿ. ಯಾವ ಸಾಮ್ರಾಜ್ಯ ಹಂಪಿಯಲ್ಲಿದ್ದು? ಹೇಳ್ರಿ, ಯಾವ ಸಾಮ್ರಾಜ್ಯ? ನಾವು ಹೊಸಪೇಟೆ ಜಿಲ್ಲೆ ಅಂತ ಹೇಳಲ್ಲ ನಾವು. ಅದಕ್ಕೆ ಯಾವ ಜಿಲ್ಲೆ ಅಂತ ಕರೀತೀವಿ? ಅದಕ್ಕೆ ವಿಜಯನಗರ ಜಿಲ್ಲೆ ಅಂತ ಕರೀತೀವಿ. ಯಾಕೆ ವಿಜಯನಗರ ಜಿಲ್ಲೆ ಅಂತ ಕರೀತೀವಿ? ಯಾಕೆ ಕರೀತೀವಿ ವಿಜಯನಗರ ಜಿಲ್ಲೆ ಅಂತ? ಯಾಕೆ ಕರೀತೀವಿ ಅದಕ್ಕೆ? ಯಾಕೆಂದ್ರೆ ಹೊಸಪೇಟೆ ಹತ್ರ ಇರ್ತಕ್ಕಂಥ ಹಂಪಿಯಲ್ಲಿ ಎಂತ ಸಾಮ್ರಾಜ್ಯ ಉಗಮವಾಗಿ, ಎಂತ ಸಾಮ್ರಾಜ್ಯ ಸ್ಥಾಪನೆಯಾಗಿ ವೈಭವದ ಆಡಳಿತ ಮಾಡಿತ್ತು ಅಂದ್ರೆ ವಿಜಯನಗರ ಸಾಮ್ರಾಜ್ಯ, ಶ್ರೀಕೃಷ್ಣ ದೇವರಾಯನ ಸಾಮ್ರಾಜ್ಯ. ಸರಿ, ಅದಕ್ಕೆ
ಅದಕ್ಕಿಂತ ಮೇಲ್ಗಡೆ ನಾವು ಉತ್ತರ ಕರ್ನಾಟಕಕ್ಕೆ ಪ್ರವಾಸಕ್ಕೆ ಹೋಗ್ಬೇಕು ಅಂದ್ರೆ ಎಲ್ಲಿ ಹೋಗ್ತೀವಿ? ಹಂಪಿ. ಹಂಪಿ ಮುಗಿಸ್ಕೊಂಡು ನೆಕ್ಸ್ಟ್ ಮುರುಡೇಶ್ವರ ಬೀಚ್ ಆಯ್ತು. ಅದರಿಂದ ಮೇಲ್ಗಡೆ ಬಾದಾಮಿ. ಎಲ್ಲಿ ಹೋಗ್ತೇವೆ? ಬಾದಾಮಿ. ಮತ್ತೆ ಬಿಜಾಪುರ ಹೋಗಲ್ಲ? ಬಿಜಾಪುರ ಗೋಲ್ಗುಂಟ ನೋಡಿ ಬರ್ತೇವೆ. ಕರೆಕ್ಟಾ? ಬಾದಾಮಿ ಮತ್ತೆ ಅಕ್ಕಪಕ್ಕಲ್ಲಿ ಬಾದಾಮಿ ಅಕ್ಕಪಕ್ಕ ಮತ್ತೆ ಯಾವಿದವು? ಬಾದಾಮಿ ಅಕ್ಕಪಕ್ಕ ಯಾವ ಸ್ಥಳಗಳು ನೋಡ್ಲಿಕ್ಕೆ? ಯಾರ ಈ ಕಡೆಗೆ ಆಯ್ತು, ಅದು ಮುರುಡೇಶ್ವರ ಹತ್ರ ಆಯ್ತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಾದಾಮಿ, ಅದರ ಅಕ್ಕಪಕ್ಕ ಒಳ್ಳೆಯ ಸ್ಥಳಗಳು, ಪ್ರೇಕ್ಷಣೀಯ ಸ್ಥಳಗಳು, ಐತಿಹಾಸಿಕ ಸ್ಥಳಗಳು. ಬಾದಾಮಿ ನೋಡೋಣ, ಹೇಳಿ. ಗೊತ್ತಿಲ್ಲ? ಹಂಪಿ ಇಲ್ಲೇ ವಿಜಯನಗರ ಸಾಮ್ರಾಜ್ಯ. ಸರಿ, ಬಾದಾಮಿ ಗೋಲ್ಗುಂಬಜ್ ಎಲ್ಲಿ? ವಿಜಯಪುರದಾಗ. ಸರಿ, ಆಯ್ತು. ಬಾದಾಮಿಯನ್ನು ಹೇಳಿದ್ವಿ. ಬಾದಾಮಿಯಲ್ಲಿ ಒಂದು ರಾಜಮನೆತನ ಇತ್ತು. ಯಾವ್ದಿತ್ತು? ಚಾಳುಕ್ಯ. ಕರೆಕ್ಟಾ? ಚಾಳುಕ್ಯರು ತಮ್ಮ ರಾಜಧಾನಿಯನ್ನ ಎಲ್ಲಿ ಅಂದ್ರೆ ವಾತಾಪಿ ಅಂತ. ಯಾವ್ದು ಹೇಳಿ? ವಾತಾಪಿ ಅಂದ್ರೆ ಅದು ಬಾದಾಮಿ ಅಂತ. ಅಲ್ಲಿಂದ ಏನ್ ಮಾಡ್ತಾರೆ? ಮಾಡಿದ್ರು. ಅದರಲ್ಲಿ ನಾವು ಇವತ್ತು ಏನ್ ಮಾಡೋಣ ಅಂತಂದ್ರೆ ಬಾದಾಮಿ ಚಾಳುಕ್ಯರ ಬಗ್ಗೆ. ಯಾರ ಬಗ್ಗೆ ಹೇಳಿ? ಬಾದಾಮಿ ಚಾಳುಕ್ಯರು. ಬಾದಾಮಿ ಅಂದ್ರೆ ಅದರ ಅಕ್ಕಪಕ್ಕದಲ್ಲಿ ಬರ್ತಕ್ಕಂಥ ಐಹೊಳೆ, ಪಟ್ಟದಕಲ್ಲು, ಇವು ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂಥ ಪ್ರದೇಶಗಳು. ಬಾದಾಮಿ, ಐಹೊಳೆ, ಅದಕ್ಕೆ ಇನ್ನೊಂದು ಯಾವುದು? ಪಟ್ಟದಕಲ್ಲು. ಈ ಮೂರು ಪ್ರದೇಶಗಳಿಗೆ ಸೀಮಿತವಾಗಿದ್ದಲ್ಲದೆ ಇನ್ನು ಬೇರೆ ಬೇರೆ ಪ್ರದೇಶಗಳನ್ನು ತಮ್ಮ ಆಳ್ವಿಕೆಗೆ ಒಳಪಡಿಸಿಕೊಂಡು ಕರ್ನಾಟಕದಲ್ಲಿ ಅತ್ಯಂತ ವೈಭವದ ಆಡಳಿತವನ್ನ ಮಾಡಿರ್ತಕ್ಕಂಥ ರಾಜಮನೆತನ ಅಂತಂದ್ರೆ ಅದು ಬಾದಾಮಿ ಚಾಳುಕ್ಯರು. ಹಾಗಾಗಿ ಇವತ್ತು ನಾವು ಯಾರ ಬಗ್ಗೆ ಅಭ್ಯಾಸವನ್ನ ಮಾಡೋಣ ಅಂದ್ರೆ ಬಾದಾಮಿ ಚಾಳುಕ್ಯರ ಬಗ್ಗೆ. ಚಾಳುಕ್ಯರು ಯಾವ ಚಾಳುಕ್ಯರು ಅಂತಂದ್ರೆ ನಾವೀಗ ಬಾದಾಮಿ, ಸರಿನಾ? 6ನೇ ಶತಮಾನದಿಂದ ಎಷ್ಟನೇ ಶತಮಾನ ಅಂದ್ರೆ 8ನೇ ಶತಮಾನದವರೆಗೂ. ಎಷ್ಟು ಅಂದ್ರೆ 6ನೇ ಶತಮಾನದಿಂದ 8ನೇ ಶತಮಾನದಲ್ಲಿ ಕರ್ನಾಟಕದ ಆದಿಭಾಗದಲ್ಲಿ ಏನ್ ಮಾಡಿದ್ರು? ಆಳ್ವಿಕೆಯನ್ನ ಮಾಡಿರ್ತಾರೆ. ಸರಿ, ಇವರು ಏನಾಗ್ತಾರೆ ಅಂತಂದ್ರೆ ಕರ್ನಾಟಕದಲ್ಲಿ ಶಕ್ತಿಶಾಲಿ ಆಗಿರ್ತಾರೆ. ಮುಂದೆ ಇವರು ಭಾರತದಲ್ಲೇ ಅತ್ಯಂತ ಪ್ರಮುಖರಾಗಿರ್ತಕ್ಕಂಥ ರಾಜಮನೆತನ ಅಂತ ಕರೆಸಿಕೊಳ್ಳುತ್ತೆ. ಹಾಗೆ ಇವರಲ್ಲಿ ರಾಜ ಜಯಸಿಂಹ, ಯಾರು? ರಾಜ ಜಯಸಿಂಹ ಏನ್ ಮಾಡ್ತಾರೆ ಅಂದ್ರೆ ಈ ಆಳ್ವಿಕೆಯನ್ನ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಈ ಮನೆತನವನ್ನ ಸ್ಥಾಪನೆ ಮಾಡಿದ. ಬಾದಾಮಿಯನ್ನ ಏನ್ ಮಾಡ್ಕೊಂಡ? ರಾಜಧಾನಿಯನ್ನಾಗಿ ಮಾಡ್ಕೊಂಡ. ಇದು ಬಾದಾಮಿ ಚಾಲುಕ್ಯರ ಬಗ್ಗೆ ಇರ್ತಕ್ಕಂಥ ಮಾಹಿತಿ. ಹಾಗೆ ಈ ಬಾದಾಮಿ ಚಾಲುಕ್ಯರಲ್ಲಿ ಪ್ರಮುಖರಾಗಿರ್ತಕ್ಕಂಥ ರಾಜರುಗಳು ಅಂತಂದ್ರೆ ಅಲ್ಲಿ 1ನೇ ಕೀರ್ತಿವರ್ಮ ಅಂತ ಬರ್ತಾನೆ. ಆಮೇಲೆ ಇಮ್ಮಡಿ ಪುಲಕೇಶಿ ಅಂತ. ಅತ್ಯಂತ ವೈಭವದಿಂದ ಏನೋ ರಾಜ್ಯಭಾರ ಮಾಡಿರ್ತಕ್ಕಂಥ ಯಾರು ಅಂತಂದ್ರೆ ಇಮ್ಮಡಿ ಪುಲಕೇಶಿ. ಯಾರು ಹೇಳಿ? ಇಮ್ಮಡಿ ಪುಲಕೇಶಿ. ಇಮ್ಮಡಿ ಪುಲಿಕೇಶಿ. ಪುಲಿಕೇಶಿ ಅಂತ, ಪುಲಕೇಶಿ ಅಲ್ಲ, ಪುಲಿಕೇಶಿ ಅಂತ. ಪುಲಿಕೇಶಿ. ಸರಿ, ಇಮ್ಮಡಿ ಪುಲಕೇಶಿ ಎಲ್ಲೆಲ್ಲಿ ಇವತ್ತು ರಾಜ್ಯಭಾರ ಮಾಡಿದ್ದ ಅಂದ್ರೆ ನೋಡಿ ಯಾರ್ಯಾರು. ಇಲ್ಲಿ ದಕ್ಷಿಣದಲ್ಲಿ ಇಮ್ಮಡಿ ಪುಲಕೇಶಿಯು ಗಂಗರು, ಕದಂಬರು ಮತ್ತೆ ಅಳುಪರನ್ನ ಅಂತ ಹೇಳ್ತಾರೆ. ಯಾರನ್ನ ಮೊದಲಿಗೆ ಯಾರನ್ನ ಸಂಸ್ಮರಣೆ? ಗಂಗರು, ಕದಂಬರು, ಅಳುಪರು. ಗಂಗರನ್ನ ಮತ್ತೆ ಕದಂಬರನ್ನ ಮತ್ತೆ ಅಳುಪರನ್ನ ಏನ್ ಮಾಡ್ತಾರೆ ಅಂದ್ರೆ ಸೋಲಿಸಿ. ನೋಡಿ ಈ ಮೂರು ರಾಜ್ಯಗಳು 1, 2, 3 ತನ್ನ ಸಾಮ್ರಾಜ್ಯ ಸ್ಥಾಪನೆ ಮಾಡಿ ತನ್ನ ಸಾಮ್ರಾಜ್ಯದ ಜೊತೆ ಏನ್ ಮಾಡ್ತಾರೆ ಅಂದ್ರೆ ಗಂಗರ ಸಾಮ್ರಾಜ್ಯ
ಸಾಮ್ರಾಜ್ಯವನ್ನ ಸೇರಿಸಿಕೊಂಡ. ಅದು ಅಲ್ಲದೆ ಮತ್ತೆ ಬಂದ ಕೆಳಗಡೆ ಯಾರ ಮಗ ಕದಂಬ ಹತ್ರ ಬರ್ತಾನೆ. ಅದು ಅಲ್ಲದೆ ಮತ್ತೆ ಹತ್ರ ಬರ್ತಾನೆ ಹಳಬ ಬಂದ. ಈ ಮೂರು ಸಾಮ್ರಾಜ್ಯವನ್ನ ತನ್ನ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಂಡಾಗ ಒಂದು ಮನೆ ಮೂರು ಮನೆ ಇದ್ದುದನ್ನು ಒಡೆದು ಒಂದೇ ದೊಡ್ಡ ಮನೆ ಕಟ್ಟಿದ್ರೆ ಹೆಂಗಾಗುತ್ತೆ? ದೊಡ್ಡದಾಗುತ್ತೆ ಇಲ್ಲ? ಹಾಗೆ ಚಾಳುಕ್ಯರ ಇಮ್ಮಡಿ ಪುಲಕೇಶಿ ಪ್ರೇರಣಾ ಸ್ಫೂರ್ತಿ ಎಲ್ಲಿದೆಯಾ? ಯಾರ್ಯಾರನ್ನ ಸೋಲಿಸ್ತಾರೆ ಇಮ್ಮಡಿ ಪುಲಕೇಶಿ? ಅಳುಪರನ್ನ ಏನ್ ಮಾಡ್ತಾನೆ ಅಂದ್ರೆ ಸೋಲಿಸ್ತಾನೆ. ಮೂರು ಸಾಮ್ರಾಜ್ಯವನ್ನು ಸೋಲಿಸಿಕೊಂಡು ತನ್ನ ಕೀರ್ತಿಯನ್ನು ಮತ್ತಷ್ಟು ಹೆಚ್ಚಿಸಿಕೊಂಡ. ಹಾಗೆ ಅಷ್ಟಕ್ಕೆ ಸುಮ್ಮನಾಗ್ಲಿಲ್ಲ ಅವನು. ಎಲ್ಲಿಗೆ ಬರ್ತಾನೆ ಅಂದ್ರೆ ದಕ್ಷಿಣ ಭಾರತಕ್ಕೆ ಬರ್ತಾನೆ. ಎಲ್ಲಿಗೆ ಬಂದ? ದಕ್ಷಿಣ ಭಾರತಕ್ಕೆ ಬರ್ತಾನೆ. ಇಲ್ಲಿ ನೋಡಿ, ಇದು ಅರ್ಧ ಭಾರತ. ಇದು ಯಾವ್ದಿದು? ಅರ್ಧ ಭಾರತ. ಈ ಭಾಗದಲ್ಲಿ ಯಾರಿರ್ತಾರೆ ಅಂದ್ರೆ ಪಲ್ಲವರಿರ್ತಾರೆ. ಯಾರಿರ್ತಾರೆ ಇಲ್ಲಿ? ಪಲ್ಲವರಿರ್ತಾರೆ. ಇಮ್ಮಡಿ ಪುಲಕೇಶಿ ಸಾಮ್ರಾಜ್ಯ ಅಥವಾ ಇಮ್ಮಡಿ ಪುಲಕೇಶಿ ರಾಜ್ಯಭಾರ ಮಾಡಬೇಕಾದ್ರೆ ದಕ್ಷಿಣದಲ್ಲಿ ಪಲ್ಲವರು ಏನಾಗಿರ್ತಾರೆ? ಅತ್ಯಂತ ವೈಭವದ ಏನು ಮಾಡ್ತಿರ್ತಾರೆ, ರಾಜ್ಯಭಾರವನ್ನು ಮಾಡ್ತಿದ್ರು. ಅವರು ವೈಭವದಾಗಿದ್ರು, ಇವರು ಚೆನ್ನಾಗಿದ್ದ. ಆವಾಗ ಅವನಿಗೆ ಏನಾಗಲಿಲ್ಲ ಅಂದ್ರೆ ಮತ್ತೆ ದಕ್ಷಿಣದ ಕಡೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಬೇಕು ಅಂತ ದಕ್ಷಿಣದ ಈ ಭಾಗಕ್ಕೆ ಬರ್ತಾನೆ ಸಾಮ್ರಾಜ್ಯ ವಿಸ್ತರಣೆ. ಅದು ತಮಿಳುನಾಡಿನ ಭಾಗ ಕಂಚಿ. ಇಲ್ಲಿ ಬಂದಾಗ ಅಲ್ಲಿ ಕಂಚಿಯ ಪಲ್ಲವರಲ್ಲಿ ಮಹೇಂದ್ರ ವರ್ಮ ಅಂತ ಇರ್ತಾರೆ. ಪ್ರೇರಣಾ ಯಾರಿರ್ತಾರೆ ಹೇಳು? ಮಹೇಂದ್ರ ವರ್ಮ. ಅವನು ಮಹೇಂದ್ರ ವರ್ಮ ಏನ್ ಮಾಡ್ತಾರೆ ಅಂದ್ರೆ ಇವನ ಸಾರ್ವಭೌಮತ್ವವನ್ನು ಒಪ್ಕೊಳ್ಳಲ್ಲ. ಯಾರ ಸಾರ್ವಭೌಮತ್ವವನ್ನು ಒಪ್ಕೊಳ್ಳಲ್ಲ? ಇಮ್ಮಡಿ ಪುಲಕೇಶಿಯ ಸಾರ್ವಭೌಮತ್ವವನ್ನ ಒಪ್ಕೊಳ್ಳಲ್ಲ. ನಾನು ಯಾಕೆ ನಿನ್ನ ಅಧೀನವಾಗಿರ್ಬೇಕು? ನಡಿ, ನಾನು ಏನು ಅಂದ್ರೆ ಯುದ್ಧ ಮಾಡಕ್ ನಾನು ರೆಡಿ. ನೀನ್ ಹೇಳಿದಂಗೆ ನಾನು ಏನ್ ಮಾಡಕ್ಕಾಗಲ್ಲ. ನಾನು ಗಂಧರು ಅಲ್ಲ, ಕದಂಬರು ಅಲ್ಲ, ಅಳುಪರಲ್ಲ. ನೀನ್ ಹೇಳಿದ ತಕ್ಷಣ ಸೋಲೊಪ್ಕೊಳ್ಳಕ್ಕೆ. ನಾವ್ ಯಾರು? ಪಲ್ಲವರು. ಅದರಲ್ಲೂ ನಾನು ಯಾರು? ಮಹೇಂದ್ರ ವರ್ಮ. ಯುದ್ಧ ನಡೆಯುತ್ತೆ. ಯುದ್ಧ ನಡೆದಾಗ ಇಮ್ಮಡಿ ಪುಲಕೇಶಿಯ ಶಕ್ತಿ ಸಾಮರ್ಥ್ಯದ ಮುಂದೆ ಪಲ್ಲವರ ಮಹೇಂದ್ರ ವರ್ಮ ಸೋತ್ಬಿಟ್ಟ. ಏನಾಗ್ಬಿಟ್ಟ? ಸೋತ್ಬಿಟ್ಟ. ಆವಾಗ ಯಾವಾಗ ಮಹೇಂದ್ರ ವರ್ಮನನ್ನ ಇಮ್ಮಡಿ ಪುಲಕೇಶಿ ಸೋಲಿಸಿದ, ಆವಾಗ ಇಮ್ಮಡಿ ಪುಲಕೇಶಿ ಎಂತ ಬಿರುದನ್ನು ಕೊಟ್ಟರು? ದಕ್ಷಿಣ ಪದೇಶ್ವರ ಅಂತ ಬಿರುದು ಕೊಡ್ತಾರೆ. ಶಿಲ್ಪ ಎಂತ ಬಿರುದು? ದಕ್ಷಿಣ ಪದೇಶ್ವರ. ಶರತ್ ಯಾರಿಗೆ ಕೊಟ್ಟರು ದಕ್ಷಿಣ ಪದೇಶ್ವರ ಅಂತ ಬಿರುದನ್ನ? ಯಾರಿಗೆ ಕೊಡ್ತಾರೆ? ಇಮ್ಮಡಿ ಪುಲಕೇಶಿಗೆ. ಆವಾಗ ಯಾರು ಸೋತಂಗಾಯ್ತು? ಈಗ ಪಲ್ಲವರು ಸೋತ್ಬಿಟ್ರು. ಸುಮಾರು ಭಾಗ ಅವನಿಗೆ ಈಗ ಎಲ್ಲಿಂದ ಈ ಭಾಗ ಎಲ್ಲ ಇಲ್ಲಿಂದ ಈ ಪಲ್ಲವರು ಸಹ ಇವನು ಅಧೀನಕ್ಕೆ ಬಂದಂಗಾದ. ಈಗ ಇದು ಪಲ್ಲವರು. ಆದ್ರೆ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳಲ್ಲ ಅವನು. ತನ್ನ ಸಾಮ್ರಾಜ್ಯಕ್ಕೆ ಏನ್ ಮಾಡಲ್ಲ ಅಂದ್ರೆ ಸೇರಿಸಿಕೊಳ್ಳಲ್ಲ. ಅವರನ್ನು ಸೋಲಿಸ್ತಾನೆ. ಅಲ್ಲಿಂದ ಮುಂದೆ ಹಾಗೆ ಅವನು ಏನ್ ಮಾಡ್ತಾನೆ ಅಂದ್ರೆ ನೋಡಿ, ಈ ತರ ಇದೆ ಸಾಮ್ರಾಜ್ಯ. ಇದು ಯಾರದು ಅಂತಂದ್ರೆ ಬಾದಾಮಿ ಚಾಲುಕ್ಯರ ಒಂದು ಸಾಮ್ರಾಜ್ಯ. ಈ ಭಾರತದ ನಕ್ಷೆಯಲ್ಲಿ ತೋರಿಸಿದೆ. ಯಾವ್ದಿದು? ಕರ್ನಾಟಕದ ನಕ್ಷೆ. ಕರ್ನಾಟಕದಲ್ಲಿ ಬಾಗಲಕೋಟೆ ಇಲ್ಲಿ ಬರುತ್ತೆ. ಬಾದಾಮಿ ಎಲ್ಲಿ ಬರುತ್ತೆ? ಇಲ್ಲಿ. ಇಲ್ಲಿಂದ ರಾಮರಾಜ್ಯದ ರಾಜಧಾನಿಯನ್ನಾಗಿ ಮಾಡಿಕೊಂಡು ಇಡೀ ಕರ್ನಾಟಕ ಭಾಗದ ಎಲ್ಲ ಮತ್ತೆ ಆಂಧ್ರ ಮತ್ತೆ ಈ ಕಡೆಗೆ ಮಹಾರಾಷ್ಟ್ರ ಈ ಭಾಗಗಳೆಲ್ಲ ಉಜ್ಜಯಿನಿ ಕೂಡ ಲಾಸ್ಟ್ ಮಧ್ಯಪ್ರದೇಶದ ಉಜ್ಜಯಿನಿವರೆಗೂ ತನ್ನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಾರೆ. ಅದನ್ನು ನಾವು ಇಲ್ಲಿ ನೋಡೋಣ. ಇಲ್ಲಿ
ಈ ಭಾರತದ ರಕ್ಷಣೆ ನೋಡೋಣ. ಆ ಕಡೆಗೆ ಮತ್ತೆ ಬೇಡ, ಇಲ್ಲಿ ಸೈಡ್ಗೆ ಆಗುತ್ತೆ, ಇಲ್ಲೇ ಇರು, ಇಲ್ಲೇ ಹಾಕ್ಬಿಡೋಣ. ಮತ್ತೆ ಕಾಣುತ್ತಲ್ಲ, ಹೌದಾ? ನೋಡಿ ಇಲ್ಲಿ ಎಲ್ಲಿ ಅಂತಂದ್ರೆ ಇಲ್ಲಿ ಉಜ್ಜಯಿನಿ ಕಾಣುತ್ತಲ್ಲ, ಇಲ್ಲಿ ಈ ಭಾಗದಲ್ಲ, ಇಲ್ಲಿಂದ ಸಾಮ್ರಾಜ್ಯ ಸ್ಟಾರ್ಟ್ ಮಾಡಿದವನು ಇಷ್ಟು ಒಂದು, ಇಲ್ಲಿಂದ ಇಷ್ಟು ಭಾಗ, ಇದು ಯಾರು ಅಂತಂದ್ರೆ ಪಲ್ಲವರು ಇರ್ತಾರೆ. ಇಷ್ಟು ಭಾಗವನ್ನ ತನ್ನ ಅಧೀನಕ್ಕೆ ಒಳಪಡಿಸಿಕೊಂಡಿರ್ತಾನೆ. ಬಾದಾಮಿ, ಚಾಲುಕ್ಯರ, ಇಮ್ಮಡಿ, ಪುಲಕೇಶಿ. ಹಾಗೆ ಎಲ್ಲಿ ಮಟ್ಟ ಶಕ್ತಿ ಇರುತ್ತೆ ಹೇಳಿ ಇಮ್ಮಡಿ ಪುಲಕೇಶಿಗೆ? ವಯಸ್ಸಾದಂಗೆ ಏನಾಗ್ತಾನೆ ಮನುಷ್ಯ, ಏನಾಗ್ತಾನೆ ಅಂದ್ರೆ ತನ್ನ ಶಕ್ತಿಯನ್ನ ಕಳೆದುಕೊಳ್ತಾನೆ, ಹೌದಾ? ಹಾಗೆ ಮುಂದೊಂದು ದಿನ ಏನಾಗುತ್ತೆ ಅಂದ್ರೆ ಶಾಲಿನಿ ಪಲ್ಲವರ ಮಹೇಂದ್ರವರ್ಮನ ಮಗ ಬರ್ತಾನೆ. ಅವನ ಹೆಸರು ಏನಪ್ಪಾ ಅಂದ್ರೆ ನರಸಿಂಹವರ್ಮ. ಆ ನರಸಿಂಹವರ್ಮ ಏನ್ ಮಾಡಿದ ಅಂದ್ರೆ ತಂದೆಯನ್ನ ಸೋಲಿಸಿಕೊಂಡಿದ್ದಾನೆ, ನೆನ್ಪಿಟ್ಕೊಂಡಿದ್ದ. ನನ್ನ ತಂದೆಯನ್ನು ಯಾರು ಸೋಲಿಸಿದ್ದಾರೆ? ಇಮ್ಮಡಿ ಪುಲಕೇಶಿ ಸೋಲಿಸಿದ್ದಾನೆ. ಇಮ್ಮಡಿ ಪುಲಕೇಶಿನ ನಾನು ಏನ್ ಮಾಡ್ಬೇಕು? ಸೋಲಿಸಿದ್ರೆ ಏನ್ ತೀರಿಸಿಕೊಂಡಂಗೆ? ಯಾರ ಸೇಡನ್ನ, ತಂದೆಯನ್ನ ಸೋಲಿಸಿದ ಸೇಡನ್ನ ಮಗ ತೀರಿಸಿಕೊಡ್ತಾನೆ. ಆ ನರಸಿಂಹವರ್ಮ ಏನ್ ಮಾಡಿದ್ರೆ ಇಮ್ಮಡಿ ಪುಲಕೇಶಿ ದಾಳಿ ಮಾಡಿದ. ಆದ್ರೆ ಇಮ್ಮಡಿ ಪುಲಕೇಶಿ ವರ್ಚಸ್ಸರ ಸ್ವಲ್ಪ ಆ ಸಂದರ್ಭಕ್ಕೆ ಏನಾಗಿತ್ತು ಅಂದ್ರೆ ಕಡಿಮೆ ಏನಾಗಿರ್ಲಿಲ್ಲ. ಆದ್ರೆ ನರಸಿಂಹವರ್ಮನ ಶಕ್ತಿ ಏನಾಗಿತ್ತು, ಅವನ ಸೈನ್ಯದ ಸಾಮರ್ಥ್ಯ ಏನಾಗಿತ್ತು ಅಂದ್ರೆ ಜಾಸ್ತಿ ಆಗಿತ್ತು. ಅವಾಗ ಅನಿವಾರ್ಯವಾಗಿ ಏನಾದ್ರೆ ಪುಲಕೇಶಿ ಸೋತ. ಅರ್ಥ ಆಯ್ತಾ? ಇಲ್ಲಿಗೆ ಅವನ ಒಂದು ಆಳ್ವಿಕೆ ಏನಾಯ್ತು ಅಂದ್ರೆ ಕೊನೆಗೊಳ್ಳುತ್ತೆ. ಆದ್ರೆ ಅದಕ್ಕಿಂತ ಮುಂಚೆ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಗೆದ್ದಿದ್ದನ್ನು ಇಷ್ಟು ಪ್ರದೇಶ, ಇದು ಇಲ್ಲಿ ಕಾಣುತ್ತಲ್ಲ, ಇದೆ ಇಷ್ಟು ಪ್ರದೇಶದಿಂದ ನಾನು ಸಾಮ್ರಾಜ್ಯ ಆಳ್ವಿಕೆ ಮಾಡಕ್ ಸಾಧ್ಯ ಆಗಲ್ಲ ಅಂತ ಹೇಳಿ ತನ್ನ ತಮ್ಮಂದಿರು ಇರ್ತಾರೆ. ಯಾರು? ಜಯಸಿಂಹ ಮತ್ತು ಕುಬ್ಜ ವಿಷ್ಣುವರ್ಧನ ಅಂತ. ಆ ಇಬ್ಬರನ್ನ ಏನ್ ಮಾಡ್ತಾರೆ, ಒಬ್ಬರು ಬೆಂಗಿಗೆ ಕಳಿಸ್ತಾರೆ, ಇನ್ನೊಬ್ಬರು ಗುಜರಾತಿ ಕಳಿಸ್ತಾರೆ. ಎಲ್ಲಿ ಕಳಿಸ್ತಾರೆ? ಬೆಂಗಿಗೆ ಒಬ್ಬನ್ನ, ಗುಜರಾತಿಗೆ ಒಬ್ಬನ ಕಳಿಸಿ ನೀವು ಅಲ್ಲಿ ಸಾಮ್ರಾಜ್ಯ ಮಾಡ್ರಿ, ಅಧಿಕಾರಿಗಳನ್ನಾಗಿ ಅವರನ್ನು ನೇಮಕ ಮಾಡ್ತಾನೆ. ಹಾಗೆ ಇವರ ಆಸ್ಥಾನಕ್ಕೆ ಬರ್ತಾರೆ ವಿದೇಶಿ ಯಾತ್ರಿಕರು. ಯಾರು ಬರ್ತಾರೆ? ವಿದೇಶಿ ಯಾತ್ರಿಕರು. ಹುಯೆನ್ ಸ್ಯಾಂಗ್ ಅಂತಕ್ಕಂಥ. ಯಾರು ಹೇಳಿ? ಹುಯೆನ್ ಸ್ಯಾಂಗ್ ಅಂತ. ಈ ಹುಯೆನ್ ಸ್ಯಾಂಗ್ ಅಂತಕ್ಕಂಥವ್ರು ಬಂದವ್ರು ಏನ್ ಮಾಡ್ತಾನೆ ಅಂದ್ರೆ ಅವನು ಇಲ್ಲಿರೋದೆಲ್ಲ ಯಾರ ಬಗ್ಗೆ, ಬಾದಾಮಿ ಚಾಲುಕ್ಯರ, ಇಮ್ಮಡಿ ಪುಲಕೇಶಿಯ ಸಾಮ್ರಾಜ್ಯಕ್ಕೆ ಬಂದಾಗ ಅವ್ರು ಏನ್ ಮಾಡ್ತಾರೆ, ಎಲ್ಲರನ್ನೂ ಮಾತಾಡಿಸ್ತಾರೆ. ಸೈನಿಕರನ್ನು ಮಾತಾಡಿಸ್ತಾರೆ, ಪ್ರಜೆಗಳನ್ನು ಮಾತಾಡಿಸ್ತಾರೆ, ರಾಜನನ್ನು ಮಾತಾಡಿಸ್ತಾರೆ, ಮಂತ್ರಿಗಳನ್ನು ಮಾತಾಡಿಸ್ತಾರೆ. ಅರ್ಥ ಆಯ್ತಾ? ಇವರೆಲ್ಲರನ್ನ ಮಾತಾಡಿಸಿದಾಗ ಅವರಿಂದ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡು ತನ್ನ ಕೃತಿಯಲ್ಲಿ ಬರ್ಕೊಂಡು ಹೋಗ್ತಾನೆ. ಅದರಿಂದ ಗೊತ್ತಾಗುತ್ತೆ ಅಂದ್ರೆ ಅವನು ಹೇಳ್ತಾನೆ, ಏನಂತ ಬರೀತಾನಂದ್ರೆ ರಾಜ ಹೇಗಿದ್ದ ಅಂದ್ರೆ ಪ್ರಜೆಗಳ ಹಿತವನ್ನ ಕಾಯ್ತಾ ಇದ್ದ. ಹಾಗೆ ಪ್ರಜೆಗಳ ಹೇಗಿದ್ರು ಅಂದ್ರೆ ರಾಜರ ಬಗ್ಗೆ ಅಪಾರವಾದ ಗೌರವವನ್ನು ಹೊಂದಿದ್ರು. ಸೈನಿಕರು ಹೆಂಗಿದ್ರು? ಸೈನಿಕರು ಯುದ್ಧದಲ್ಲಿ ವೀರ ವೇಷದಿಂದ ಏನ್ ಮಾಡ್ತಿದ್ರಂತೆ, ಹೋರಾಟವನ್ನ ಮಾಡ್ತಿದ್ರು. ಯುದ್ಧ ಮಾಡಬೇಕಾದ್ರೆ ಜೀವದ ಹಂಗನ್ನ ಕರೆದು ಏನ್ ಮಾಡ್ತಿದ್ರು, ಯುದ್ಧವನ್ನ ಮಾಡ್ತಿದ್ರು. ಅಷ್ಟೊಂದು ಪ್ರಾಮಾಣಿಕವಾಗಿದ್ದರು ಇಮ್ಮಡಿ ಪುಲಕೇಶಿಯ ಕಾಲದಲ್ಲಿನ ಸೈನಿಕರು. ಹಾಗೆ ಇನ್ನೊಂದು ಹೇಳಿಲ್ಲ ನಾನು ನಿಮಗೆ, ಇಲ್ಲಿ ಈ ಗಡಿ ಇರುತ್ತೆ, ಇಲ್ಲಿ ನರ್ಮದಾ ನದಿ ಬರುತ್ತೆ. ಇಲ್ಲಿ ಬರುತ್ತೆ ನರ್ಮದಾ ನದಿ. ಇಲ್ಲಿ ವರ್ಧನರ ಅತ್ಯಂತ ಶ್ರೇಷ್ಠ ದೊರೆ ಯಾರಂದ್ರೆ ಹರ್ಷವರ್ಧನ್ ಅಂತ ಬರ್ತಾನೆ. ಅವನಿಗೆ ಉತ್ತರ ಪ್ರದೇಶ್ವರ ಅಂತ ಬರೆದುಕೊಟ್ಟಿರ್ತಾನೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಾನು ಉತ್ತರ ಪ್ರದೇಶ್ವರ, ಇಲ್ಲಿ ಅಷ್ಟೇ ಸಾಮ್ರಾಜ್ಯ ಮಾಡ್ಬೇಕು, ದಕ್ಷಿಣಕ್ಕೆ ಯಾಕೆ ಬರಬಾರ್ದು ಅಂತ ಈ ನರ್ಮದಾ ನದಿ ಇರುತ್ತೆ, ಇದನ್ನು ದಾಟಿಕೊಂಡು ಈ ಇಮ್ಮಡಿ ಪುಲಕೇಶಿಯ ಸಾಮ್ರಾಜ್ಯದ ಗಡಿಗೆ ಮುಟ್ಟಿಗೆ ಬಂದ. ಅವಾಗ ಇಮ್ಮಡಿ ಪುಲಕೇಶಿ ಸಡನ್ ಆಗಿ ಏನ್ ಮಾಡ್ತಾನೆ ಅಂದ್ರೆ ಮೇಲ್ಗಡೆ ಇವನನ್ನ ತಡಿಲಿಕ್ಕೆ ಹೋಗ್ತಾನೆ. ಕೊನೆಗೆ ಇಬ್ಬರು ಮಂದಿ ಏನಾಗುತ್ತೆ, ಯುದ್ಧ ನಡೆಯುತ್ತೆ. ಹರ್ಷವರ್ಧನ ಏನಾಗ್ತಾನೆ ಅಂದ್ರೆ ಸೋತ್ಬಿಡ್ತಾನೆ. ಉತ್ತರ ಪ್ರದೇಶ್ವರ ಯಾರಿಂದ ಸೋಲ್ತಾನೆ ಅಂದ್ರೆ ದಕ್ಷಿಣ ಪ್ರದೇಶ್ವರದಿಂದ ಸೋಲ್ತಾನೆ. ನೋಡಿ ಎಂತ ವಿಚಿತ್ರ. ಉತ್ತರ ಪ್ರದೇಶ್ವರ ಯಾರಿಂದ ಸೋಲ್ತಾನೆ ಅಂದ್ರೆ ದಕ್ಷಿಣ ಪ್ರದೇಶ್ವರದಿಂದ ಸೋತ. ಹಾಗೆ ಮುಂದೆ ಇಬ್ಬರು ಮಧ್ಯೆ ಒಪ್ಪಂದ ಆಗಿ ಇವನು ಈ ಕಡೆ ಹೋಗಂಗಿಲ್ಲ,
ಕಾಂಪ್ರಮೈಸ್ ಆಗಿದ್ದೀವಿ ಅಂತಂದ್ರೆ ಇತಿಹಾಸಕಾರ ಹೇಳ್ತಾರೆ ಏನಂತ ಹೇಳ್ತಾರೆ ಅಂದ್ರೆ ಹರ್ಷನ ಹರ್ಷವನ್ನ ಯಾರು ಹಿಂಗಿಸ್ತಾರೆ ಅಂದ್ರೆ ಇಮ್ಮಡಿ ಪುಲಕೇಶಿ. ಹರ್ಷ ಒಟ್ಟ ಸೋತಿದ್ದಲ್ಲ, ಅವನು ಹರ್ಷದಿಂದಲೇ ಇರ್ತಾನೆ. ಅಂತ ಹರ್ಷನ ಹರ್ಷವನ್ನ ಹಿಂಗಿಸೋದು ಯಾರಪ್ಪ ಅಂದ್ರೆ ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಕೇಶಿ. ಸರಿನಾ? ಇನ್ನೂ ಒಂದು ಏನಂದ್ರೆ ಇಲ್ಲಿ ಐಹೊಳೆ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಇವರ ಇಮ್ಮಡಿ ಪುಲಕೇಶಿ ಆಸ್ಥಾನದಲ್ಲಿ ಒಬ್ಬ ಕವಿ ಇರ್ತಾನೆ, ರವಿಕೀರ್ತಿ ಅಂತ. ಯಾವ ಕವಿ ಹೇಳಿ? ರವಿಕೀರ್ತಿ. ಆ ರವಿಕೀರ್ತಿ ಏನ್ ಮಾಡ್ತಾನೆ ಅಂದ್ರೆ ಒಂದು ಶಾಸನ ಬರೀತಾನೆ, ಐಹೊಳೆ ಶಾಸನ ಅಂತ ಹೇಳಿ. ಎಂತ ಶಾಸನ? ಐಹೊಳೆ ಶಾಸನ. ಈ ಐಹೊಳೆ ಶಾಸನವನ್ನು ರಚನೆ ಮಾಡಿ ಅದರಲ್ಲಿ ಏನ್ ಮಾಡಿದಾನೆ ಅಂದ್ರೆ ಇಮ್ಮಡಿ ಪುಲಕೇಶಿ ಹೇಗೆ ಯುದ್ಧ ಮಾಡಿದಾನೆ, ಯಾವ ಯಾವ ಯುದ್ಧಗಳನ್ನು ಗೆದ್ದಿದ್ದಾನೆ ಅಂತ ಸಂಪೂರ್ಣವಾಗಿ ಅದನ್ನು ವರ್ಣನೆ ಮಾಡಿದಾನೆ ಅಂತ ಬಹಳ ಅದ್ಭುತವಾಗಿದೆ. ಅಷ್ಟೇ ಅಲ್ಲ, ಇಮ್ಮಡಿ ಪುಲಕೇಶಿ ವಿದೇಶಿ ರಾಜರುಗಳೊಡನೆ ಏನ್ ಮಾಡಿರ್ತಾನೆ, ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡಿರ್ತಾನೆ. ಹಾಗೆ ರಾಯಭಾರಿ ಸಂಬಂಧವನ್ನು ಏನ್ ಮಾಡಿರ್ತಾನೆ ಅಂತ ಇಟ್ಕೊಂಡಿರ್ತಾನೆ. ಇಷ್ಟು ಹೇಳ್ತಾ ಇವತ್ತಿನ ವಿಷಯದಲ್ಲಿ ಇಮ್ಮಡಿ ಪುಲಕೇಶಿ ಬಗ್ಗೆ ಹೇಳಿದೆ. ಈಗ ನೀವೇನ್ ಮಾಡಬೇಕು ಅಂದ್ರೆ ನಾನು ಒಂದು 10 ಪದಗಳನ್ನು ಹೇಳ್ತೀನಿ. ಎಷ್ಟು ಪದಗಳನ್ನು ಹೇಳ್ತೀನಿ? 10 ಪದಗಳನ್ನು ಹೇಳ್ತೀನಿ. ನೀವು ಆ 10 ಪದಗಳಿಗೆ ಒಂದೊಂದು ವಾಕ್ಯಗಳನ್ನು ರೆಡಿ ಮಾಡಿ ಕೊಡ್ಬೇಕು. ತಂದು ಹೇಳ್ಬೇಕು, ಬಡ ಬಡ ಒಬ್ಬೊಬ್ಬರೊಬ್ಬರು ಬಂದು ಹೇಳ್ಬೇಕು. ಬೇಗ ಮುಕ್ತ ಬೇಗ, ಈಗಲೇ ಫಾಸ್ಟ್ ಆಗಿ. ಒಂದು, ರಾಜ ಜಯಸಿಂಹ. ಮೊದಲನೇ ಪದ ರಾಜ ಜಯಸಿಂಹ. ರಾಜ ಜಯಸಿಂಹ. ಎರಡನೇದು ರಾಜ ಜಯಸಿಂಹ ಮೊದಲನೇ ಪದ ರಾಜ ಜಯಸಿಂಹ ಮೊದಲನೇ ಪದ ರಾಜ ಜಯಸಿಂಹ ಮೊದಲನೇ ಪದ. ಎರಡನೇ ಪದ ಇಮ್ಮಡಿ ಪುಲಕೇಶಿ. ಇಮ್ಮಡಿ ಪುಲಕೇಶಿ. ಮೂರನೇ ಪದ ಮಹೇಂದ್ರ ವರ್ಮ. ಮೂರನೇ ಪದ ಯಾವುದು? ಮಹೇಂದ್ರ ವರ್ಮ. ನೆಕ್ಸ್ಟ್ ನಾಲ್ಕನೇ ಪದ ಅಳುಪರು. ಅಳುಪರು. ಹುಯೆನ್ ಸ್ಯಾನ್. ಹುಯೆನ್ ಸ್ಯಾನ್. ಉತ್ತರ ಪ್ರದೇಶ್ವರ. ಉತ್ತರ ಪ್ರದೇಶ್ವರ. ನರಸಿಂಹವರ್ಮ. ನರಸಿಂಹವರ್ಮ. ರವಿಕೀರ್ತಿ. ರವಿಕೀರ್ತಿ. ಬಾದಾಮಿ. ಬಾದಾಮಿ. ಆಯ್ತಾ? ಕುಬ್ಜ ವಿಷ್ಣುವರ್ಧನ. ಕುಬ್ಜ ವಿಷ್ಣುವರ್ಧನ. ಕುಬ್ಜ ವಿಷ್ಣುವರ್ಧನ. ಎಷ್ಟಾದ್ರು? 10. ಸರಿ, ಎಲ್ಲರೂ ಏನ್ ಮಾಡ್ಬೇಕು? ಈ 10 ಪದಗಳಿಗೆ ಒಂದೊಂದು ವಾಕ್ಯಗಳಿಂದ ಈ ಪದದ ಅರ್ಥವನ್ನು ನನಗೆ ಹೇಳ್ಬೇಕು. ಇಲ್ಲಿ ಬಂದು ಹೇಳ್ಬೇಕು ಪ್ರತಿಯೊಬ್ರು. ಬೇಗ ಬುಕ್ ತಗೊಂಡು ನೋಡ್ಕೊಂಡ್ರಿ, ಕರೆಕ್ಟಾಗಿ ಒಂದು ಸೆಂಟೆನ್ಸ್ ಕರೆಕ್ಟ್ ನೋಡ್ಕೊಂಡು ಬರಬೇಕು. ಅರ್ಥ ಆಯ್ತಾ? ಬೇಗ 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 ಫಾಸ್ಟ್ ಆಗಿ. ಮತ್ತೆ ಟೈಮ್ ಕೊಡ್ತೀನಿ, 2 ನಿಮಿಷ ಟೈಮು. 2 ನಿಮಿಷದಲ್ಲಿ ನೀವೆಲ್ಲ 10 ಪದಗಳಿಗೆ ಒಂದೊಂದು ವಾಕ್ಯಗಳನ್ನು ರೆಡಿ ಮಾಡಿ ಬಂದು ಹೇಳ್ಬೇಕು. ಒಬ್ಬೊಬ್ರು ಎಲ್ಲರೂ ಬಂದು ಹೇಳ್ಬೇಕು.
ಸಮಯದ ಅವಕಾಶ ಕಡಿಮೆ ಇದೆ. ಮೊದಲಿಗೆ ಫಸ್ಟ್ ಹೋಗೋಣ ಯಾರಪ್ಪ ಅಂದ್ರೆ ಕರ್ಣೇಶ ಹೋಗ್ಬೇಕು. ಎರಡನೇ ಶಾಲಿನಿ ಹೋಗ್ತಾಳೆ. ಮೂರನೇ ಸ್ಫೂರ್ತಿ ಹೋಗ್ತಾಳೆ. ನಾಲ್ಕನೇ ಮಾನಸ. 5 ಕಾರ್ತಿಕ. 6 ಧನಂಜಯ. 7 ಈರಣ್ಣ. 8 ಶರತ್. ಬೇಗ ಬೇಗ ಪ್ರತಿಯೊಬ್ಬರೂ ಬರಬೇಕು, ಬಂದು ಇಲ್ಲಿ ಹೇಳಬೇಕು. ಏನಾದರೂ ಡೌಟ್ಸ್ ಇದ್ರೆ ಕೇಳಿ. ಬೇಗ. ಕರುಣೇಶ ಎಷ್ಟು ಬರ್ದೆಪ್ಪ? ಅಯ್ಯೋ ಬಾ, ಒಂದು ಹೇಳು ಬೇಗ ಬೇಗ ಬಾ. ಯಾವ್ದು ಗೊತ್ತಾಯ್ತು? ಬಹಳ ಈಸಿ ಇದು, ಬಾದಾಮಿ ಹೇಳ್ಬೋದು. ನೋಡೇ ಬರೀಬೇಕು ಅಂತ ಏನಿಲ್ಲ. ಹೇಳ. ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯದ ಸಂಸ್ಥಾಪಕ ಜಯಸಿಂಹ. ಮೊದಲನೇ ಪದದ ಅರ್ಥ. ನೆಕ್ಸ್ಟ್ ಅದನ್ನೇ ಇಲ್ಲಿ ಕೇಳಿ. ಬಾದಾಮಿ ಎಂದು ಚಾಲುಕ್ಯರ ರಾಜಧಾನಿ. ಇಷ್ಟು ಹೇಳಿದ್ರೆ ಮುಗ್ದೋತಪ್ಪ. ಶಾಲಿನಿ ಎಷ್ಟಾದವು? ಬೇಗ ಬಾ, 3 ಹೇಳಿ ಬಾಯ್. ಬೇಗ ಬೇಗ. ಮಾನಸ ಲಾಸ್ಟ್ ಇಂದ ಹೇಳಿದ್ದು ಬನ್ನಿ. ಲಾಸ್ಟ್ ಇಂದ ರೆಡಿ ಆಗಿ ಕೊನೆ 3 ರೆಡಿ ಆಗಿ. ಫಸ್ಟ್ ಯಾವ್ದನ್ನ ಹೇಳ್ತೀಯ? ರಾಜ ಜಯಸಿಂಹ. ಹೇಳ. ರಾಜ ಜಯಸಿಂಹ ಇಮ್ಮಡಿ ಪುಲಕೇಶಿ. ಒಂದೇದು ಹೇಳಿದ್ರು, ಎರಡನೇದು ಅಂತ ಹೇಳಿ ಹೇಳ್ಬೇಕು. ಎರಡನೇದು ಇಮ್ಮಡಿ ಪುಲಕೇಶಿ ತನ್ನ ಛತ್ರಾಧಿಪತ್ಯವನ್ನೆಲ್ಲವನ್ನು ಒಂದೇ ಕೇಂದ್ರದಿಂದ ಆಳಲು ಸಾಧ್ಯವಾಗಲಿಲ್ಲ. ಮೂರನೇದು ಮಹೇಂದ್ರ ವರ್ಮ. ದೊರೆ ಮಹೇಂದ್ರ ವರ್ಮನು ಪುಲಕೇಶಿಯ ಪರಮಾಧಿಕಾರತ್ವವನ್ನು ಒಪ್ಪಿಕೊಳ್ಳದ ಕಾರಣ ಪುಲಕೇಶಿಯು ಆತನನ್ನು ಸೋಲಿಸಿದ. ಸರಿ, ಎಷ್ಟಾದವು? 3 ಪಾಯಿಂಟ್. ನೆಕ್ಸ್ಟ್ ಇವನ್ ಬಿಟ್ಟು ಮತ್ತೆ ರೆಡಿ ಮಾಡ್ಕೊಳ್ಳಿ ಬೇಗ. ಪ್ರೇರಣಾ ಲಾಸ್ಟಿನ ಒಂದು 3 ನೀನು ಹೇಳ್ಬೇಕು. ಸ್ಫೂರ್ತಿ ಬಾರಮ್ಮ, ಯಾವ್ಯಾವ ಮಾಡ್ಕೊಂಡು ಹೇಳ್ಕೊ. ಎಷ್ಟಾಗ್ಯಾವ ಅವನಷ್ಟೇ ಹೇಳ್ಕೊ. ಹೇಳ್ಮೇಲೆ ಬೇಗ ಎಷ್ಟು ರೆಡಿಗೆ ಅವ್ನು ಹೇಳು. ಹೇಳು ಬೇಗ ಬೇಗ ಬೇಗ, ಫಾಸ್ಟ್. ಟೈಮ್ ಇಲ್ಲ. ಯಾವ್ದಾದ್ರು ಡೌಟ್ಸ್ ಇದ್ರೆ ಕೇಳಬೇಕು. ಗಂಗರು, ಕದಂಬರು ಮತ್ತು ಎಳಪರು. ಹೇಳ ಬೇಗ. ನೆಕ್ಸ್ಟ್ ಇರಣ. ನೆಕ್ಸ್ಟ್ ಹೇಳಬೇಕು. ಇಮ್ಮಡಿ ಪುಲಕೇಶಿ ಈ ರಾಜ ವಂಶದ ಅತ್ಯಂತ ಶಕ್ತಿಶಾಲಿ ಮತ್ತು ಹೆಸರಾಂತ ಚಕ್ರವರ್ತಿ ಎಂದರೆ ಇಮ್ಮಡಿ ಪುಲಕೇಶಿ. ವೆರಿ ಗುಡ್. ಮಹೇಂದ್ರ ವರ್ಮ. ದೊರೆ ಮಹೇಂದ್ರ ವರ್ಮನು ಪುಲಕೇಶಿಯ ಪರಮಾಧಿಕಾರತ್ವವನ್ನು ಒಪ್ಪಿಕೊಳ್ಳದ ಕಾರಣ ಪುಲಕೇಶಿಯು ಆತನನ್ನು ಸೋಲಿಸಿದನು. ಯಾವ ರಾಜ್ಯದ ರಾಜ ಇವನು? ಯಾರು? ಜೋರಾಗಿ ಹೇಳು. ಮಹೇಂದ್ರ ವರ್ಮ ಪಲ್ಲವ ಸಾಮ್ರಾಜ್ಯದ ರಾಜ. ನೆಕ್ಸ್ಟ್ ಅಳುಪರು. ಗಂಗರು, ಕದಂಬರು ಮತ್ತು ಅಳುಪರನ್ನು ಗೆದ್ದು ಇದನ್ನು ತನ್ನ ಚಕ್ರಾಧಿಪತ್ಯವನ್ನು ಸ್ಥಾಪಿಸಿದನು. ಸರಿ, ಮತ್ತೆ ಸ್ಫೂರ್ತಿ ಎದ್ದಿದ್ದು ಹೇಳ್ಬೇಕು ಬೇಗ. ಎಷ್ಟು ರೆಡಿ ಅಷ್ಟು ಹೇಳು ಬೇಗ ಬೇಗ. ಶರತ್ ಯಾವ್ದು ಹೇಳಿ ರೆಡಿ ಆಗ್ತದೆ? ಯಾವ್ದು ಬರ್ದಿ ಅಂತ ಹೇಳು. ಗಣೇಶ, ಆಂಜನೇಯ, ಧನಂಜಯ. ಧನಂಜಯ ಎಷ್ಟು ಬರ್ತೀನಿಯಪ್ಪ? ಬೇಗ ಹೇಳುತ್ತೆ. ಶಾಲಿನಿ ಮತ್ತೆ ಯಾವ್ದು ರೆಡಿ ಇದೆಯಾ? ಅಲ್ಲೇ ಹೇಳ್ತೀವಿ, ಅಲ್ಲೇ ಹೇಳ್ತೀವಿ. ಜೋರಾಗಿ. ರಾಜಧಾನಿಗೆ ಭೇಟಿ ನೀಡಿದರು. ಚಾಲುಕ್ಯರ ರಾಜಧಾನಿಗೆ ನರಸಿಂಹವರ್ಮ ಪಲ್ಲವರ ಪ್ರಥಮ
ನರಸಿಂಹವರ್ಮ ಯಾರು? ಕೆಲವು ವರ್ಷಗಳ ನಂತರ ತನ್ನ ತಂದೆಯಾದ ಮಹೇಂದ್ರವರ್ಮನಿಗೆ ಮುಂದಾದ ಸೋಲಿಗೆ ಪಲ್ಲವರ ದೊರೆಯಾದ ಪ್ರಥಮ ನರಸಿಂಹವರ್ಮನು ಚಾಲುಕ್ಯರ ಮೇಲೆ ಸೇಡು ತೀರಿಸಿಕೊಂಡನು. ಚಾಲುಕ್ಯರ ಮೇಲೆ ಏನ್ ಮಾಡ್ತಾನಂದ್ರೆ ಸೇಡನ್ನ ತೀರಿಸಿಕೊಂಡ, ಅಂದ್ರೆ ಇಮ್ಮಡಿ ಪುಲಕೇಶಿಯನ್ನ ಸೋಲಿಸಿದ. ಗಣೇಶ ಮತ್ತೆ ಮಾನಸನಿಗೆ ಏನು ಹೇಳಲಿಲ್ಲ, ಕೀರ್ತಿವರ್ಮ ಚಾಲುಕ್ಯರ ಕಡೆಯ ದೊರೆ ಕೀರ್ತಿವರ್ಮನ ಕಾಲದಲ್ಲಿ ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯವನ್ನು ಆಕ್ರಮಿಸಿದರು. ಅನ್ನು ಚಾಲುಕ್ಯ ರಾಜಧಾನಿಗೆ ಭೇಟಿ ನೀಡಿದನು. ನರಸಿಂಹವರ್ಮ ಕೆಲವು ವರ್ಷಗಳ ನಂತರ ತನ್ನ ತಂದೆಯಾದ ಮಹೇಂದ್ರವರ್ಮನಿಗೆ ಉಂಟಾದ ಸೋಲಿಗೆ ಪಲ್ಲವರ ದೊರೆಯಾದ ಪ್ರಥಮ ನರಸಿಂಹವರ್ಮನ ಚಾಲುಕ್ಯರ ಮೇಲೆ ಸೇಡು ತೀರಿಸಿಕೊಂಡನು. ಮತ್ತೆ ಧನಂಜಯ, ಈರಣ್ಣ, ಕಾರ್ತಿಕ ಯಾರೊಬ್ರು ಒಂದು ಹೇಳಿಲ್ಲ, ಪ್ರೀತಮ್ ಹೇಳಿಲ್ಲ, ಶರತ್ ಹೇಳಿಲ್ಲ. ಬೇಗ ಬೇಗ ಒಂದು ಹೇಳಿ, ಯಾರು ಗಣೇಶ್ ಹೇಳಪ್ಪ, ಪ್ರೀತಮ್ ಹೇಳು. ವೆರಿ ಗುಡ್. ಈ ರಾಜವಂಶದ ಅತ್ಯಂತ ಶಕ್ತಿಶಾಲಿ ಮತ್ತು ಹೆಸರಾಂತ ಚಕ್ರವರ್ತಿ ಇಮ್ಮಡಿ ಪುಲಕೇಶಿ. ವೆರಿ ಗುಡ್. ಮತ್ತೆ ಬಾದಾಮಿ ಚಾಲುಕ್ಯರ ಸ್ಥಾಪಕ ಜಯಸಿಂಹ. ಬಾದಾಮಿ ಚಾಲುಕ್ಯರ ಸ್ಥಾಪಕ ಜಯಸಿಂಹ. ನೆಕ್ಸ್ಟ್ ಮಹೇಂದ್ರವರ್ಮ ಪಲ್ಲವರ ರಾಜ. ವೆರಿ ಗುಡ್. ನೆಕ್ಸ್ಟ್ ಉತ್ತರ ಭದ್ರೇಶ್ವರ ಎಂಬ ಬಿರುದು ಹರ್ಷವರ್ಧನನಿಗೆ. ಸರಿನಾ? ಸರಿ, ಕೇಳ್ರಿ ಒಂದೇ ನಿಮಿಷ. ಎಲ್ಲರೂ ಚೆನ್ನಾಗಿ ಏನ್ ಮಾಡಿದೀವಿ ಅಂದ್ರೆ ಇದ್ರ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡ್ಕೊಂಡ್ರಿ. ನಾಳೆ ಇದ್ರ ಕಲೆ ಮತ್ತೆ ವಾಸ್ತುಶಿಲ್ಪ, ಐಹೊಳೆ, ಪಟ್ಟದಕಲ್ಲು, ಬಾದಾಮಿಯಲ್ಲಿ ಎಂತೆಂತ ದೇವಾಲಯಗಳಿದಾವೆ ಅವುಗಳ ಬಗ್ಗೆ ನಾಳೆ ಅವಧಿಯಲ್ಲಿ ಏನ್ ಮಾಡೋಣ, ಅದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೋಡೋಣ. ನಾಳೆ ಬರ್ಬೇಕಾದ್ರೆ ನೀವು ಇಲ್ಲಿಯವರೆಗೂ ಹೇಳಿರ್ತಕ್ಕಂಥ ವಿಷಯವನ್ನ ಚೆನ್ನಾಗಿ ಓದ್ಕೊಂಡು ಬರ್ಬೇಕು. ಓದ್ಕೊಂಡು ಏನ್ ಮಾಹಿತಿ ಗೊತ್ತಾಗಲ್ವೋ ಅದನ್ನ ನನ್ನ ಬಂದು ಕೇಳ್ಬೇಕು. ಗೊತ್ತಾಯ್ತಾ? ಈ